ಮಗಳ ಸಾವಿಗೆ ಮಾವ ಮಾಡಿದ್ದೇನು ಗೊತ್ತಾ? ಅಳಿಯನ ನೂತನ ಮನೆಯಲ್ಲಿ ಅಂತ್ಯ ಸಂಸ್ಕಾರ. ಹೀಗೆ ಹೂತು ಹಾಕಿದ್ದ ಶವವನ್ನ ಆಚೆ ತೆಗೆದಂತೆ ಪಟ್ಟು ಹಿಡಿದ ಮನೆ ಮಂದಿ. ಪೊಲೀಸರು ಎಳೆದಾಡಿ ಪಕ್ಕಕ್ಕೆ ಸರಿಸಲು ಹರಸಾಹಸವೇ ಪಡಬೇಕಾಯ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಏನೋ ನಡೀತಾ ಇದೆ ಅಂತ ಒಂದು ಕ್ಷಣ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ಬಹುದು. ಆದ್ರೆ ಹೂತು ಹಾಕಿದ್ದ ಶವವನ್ನ ಆಚೆ ತೆಗೆಯೋದಕ್ಕೆ ಪೊಲೀಸರು ನೋಡ್ತಾ ಇದ್ರೆ ಜನರು ಮಾತ್ರ ಶವ ಮುಟ್ಟೋಕೆ ಕೊಡದೆ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ರು. ಒಂದೆಡೆ ಜನರನ್ನ ಸಂಭಾಳಿಸೋದಾ ಅಥವಾ ಶವವನ್ನ ಆಚೆ ತೆಗೆಯೋದಾ ಯಾವುದೂ ಗೊತ್ತಾಗದೆ ಪೊಲೀಸರು ಜನರನ್ನ ಎಳೆದಾಡಿ ಆಚೆ ಬಿಸಾಡಿದ್ದಾರೆ. ಈ ರೀತಿಯ ಘಟನೆ ನಡೆದಿರುವುದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಭೂಪರು ತಾಂಡಾದಲ್ಲಿ ಕಣ್ರಿ. ಇಲ್ಲಿ ಶ್ರುತಿ ಎಂಬ ಗೃಹಿಣಿ ಯಲಂಕಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಆದ್ರೆ ಮಗಳ ಮೇಲಿನ ಅತಿಯಾದ ಪ್ರೀತಿಗೆ ಮಾವ ಅದೇನ್ ಮಾಡಿದ್ದಾನೆ ಗೊತ್ತಾ? ನೂತನವಾಗಿ ಅಳಿಯ ಕಟ್ಟುತ್ತಿದ್ದ ಮನೆಯಲ್ಲಿ ಮಗಳ ಅಂತಿಮ ಸಂಸ್ಕಾರ ಮಾಡಿದ್ದ. ಈ ವಿಷಯ ಯಾರಿಗೂ ಹೇಳ್ದೆ ಕೇಳ್ದೆ ಇಂಥದೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ದ. ನಮ್ಮ ಮಗಳಿಗೆ ಆತ್ಮಹತ್ಯೆ ಮಾಡಿದ್ದಾರೆ ಸರ್, ಕೊಲೆ ಮಾಡಿದ್ದಾರೆ. ಅವರೇ ಕೊಲೆ ಮಾಡಿದ್ದಾರೆ. ಅವರು ಅಣ್ಣ ತಮ್ಮ ಅವ್ರ ತಂಗಿ ಅಕ್ಕ ಸೇರಿಕೊಂಡು ಒಂದು 3-4 ತಿಂಗಳಿಂದ ಪ್ರಾಣ ಹಾಕೊಂಡು ಲಾಸ್ಟ್ ಈ ತರ ಸಾಯಿಸಿದ್ದಾರೆ. ಅವ್ರ ಅಕ್ಕ ತಂಗಿ ಅವ್ರ ಅಣ್ಣ ಗಿನ್ನ ಅವರೆಲ್ಲ ಯಾರಿದಾರೋ ಫ್ಯಾಮಿಲಿ ಅವರೆಲ್ಲ ಟಾರ್ಚರ್ ಕೊಟ್ರು ಹುಡುಗನಿಗೆ. ಆ ಹುಡುಗ ನಮ್ಮ ಮಗಳಿಗೆ ಟಾರ್ಚರ್ ಕೊಟ್ರು. ಆ ಟಾರ್ಚರ್ ಇಂದ ಹೇಳಿದ ಮಗಳು ಟಾರ್ಚರ್ ಕೊಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದ್ಬಿಡ್ತೀನಿ ಮನೆಗೆ ಬರ್ತೀನಿ ಅಂತ. ಆದ್ರೂ ನಾನು ಇಡ್ಲಿ ಮರ್ಯಾದೆ ಹೋಗುದಂತ ಸುಮ್ಮನೆ ಇದ್ದೆ. ಇದನ್ನ ನೋಡಿದ ಜನರಿಗೆ ಮತ್ತು ಅಳಿಯನಿಗೂ ದೊಡ್ಡ ಶಾಕ್ ಆದಿತ್ತು. ಯಾಕಂದ್ರೆ ನಿರ್ಮಾಣ ಹಂತದಲ್ಲಿದ್ದ ಮನೆಯೊಳಗೆ ಮಗಳ ಅಂತ್ಯ ಸಂಸ್ಕಾರಕ್ಕೆ ಗುಂಡಿ ತೋಡಿಸಿದ್ದ. ರೆಡಿಯಾಗಿದ್ದ ಟೈಲ್ಸ್ ಕತ್ತರಿಸಿ ಹಾಲ್ ನಲ್ಲಿ ಮಗಳ ಶವವನ್ನ ಹೂತಾಕಿದ್ದ. ಮನೆಯ ಮಧ್ಯದಲ್ಲಿ ಗುಂಡಿ ತೋಡಿದ್ದ ಮಾವ ಮಗಳ ಪ್ರೀತಿಗೆ ಸಮಾಧಿ ಮಾಡುವ ನಿರ್ಧಾರ. ಮಗಳ ದಿಢೀರ್ ಆತ್ಮಹತ್ಯೆ ಮಾವನಿಗೆ ಸಹಿಸಿಕೊಳ್ಳಲು ಆಗಿರ್ಲಿಲ್ಲ. ಮಗಳ ಮೇಲಿನ ಅತಿಯಾದ ಪ್ರೀತಿಗೆ ಬೆಂಗಳೂರಿನ ಯಲಂಕಾದಿಂದ ಶವ ತಂದಿದ್ದ. ತುಮಕೂರಿನ ಪಾವಗಡದ ಭೂಪರು ತಾಂಡಾದಲ್ಲಿದ್ದ ಮನೆಯಲ್ಲಿ ಅಂತಿಮ ಸಂಸ್ಕಾರ ಕೂಡ ಮಾಡ್ಬಿಟ್ಟಿದ್ದ ಕಣ್ರಿ. ಕೇಳಿದ್ರೆ ಈ ಮನೆಯನ್ನ ಕಟ್ಟೋಕೆ ದುಡ್ಡು ನಾನೇ ಕೊಟ್ಟಿದ್ದೇನೆ, ನನ್ನ ಮಗಳನ್ನ ನಾನು ಮನೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಸಮಾಧಿ ನಿರ್ಮಾಣ ಮಾಡೋದಾಗಿ ಹೇಳ್ಕೊಂಡಿದ್ದ. ಪೊಲೀಸರು ಬಂದ್ಬಿಟ್ಟು ತಿರುಮಲ ಸ್ಟೇಷನವರು, ನೀವು ಫಸ್ಟು ಬೇಡ ಮನೆಯೊಳಗೆ ನೀನು ಫಸ್ಟ್ ತೆಗಿ ಅಂತ ಅವ್ರು ಕೇಳಿದ್ರು. ಸರ್ ನಾನು ಉಂಡಿದ್ದೀನಿ ರೈಟು, ನನ್ನ ತಪ್ಪೇ, ನಾನು ತೆಗಿತೀನಿ. ಇವಾಗ ನಾನು ತೆಗೆದ್ರೆ ನಮ್ಮ ಮಗಳ ಕಾರಣ ಯಾರು ಮಾಡೋದು ಅಂತ ನಾನು ಕೇಳಿದೆ. ಅವರು ಅವಾಗ ಅವ್ರ ಕಡೆಯವರು ಯಾರಿದ್ದಾರೆ ಅಂತ ನಮಗೆ ಪೊಲೀಸರು ಕೇಳಿದ್ರು. ಸರ್ ಅವ್ರನ್ನ ತಮ್ಮ ಅವರೆಲ್ಲರೂ ಇದ್ದಾರೆ, ಅವರು ಕಾರಣ ಮಾಡ್ತೀನಿ ಅಂತ ಒಪ್ಕೊಂಡ್ರೆ ಅವರೆಲ್ಲ ಅಂದರೆ ಅಲ್ಲಿ ಉಣ್ತೀನಿ ಅಂತ ನಾನು ಪೊಲೀಸರ ಕೇಳ್ಕೊಂಡೆ. ಅವಾಗ ಅವ್ರು ಕೇಳ್ತೀನಪ್ಪ ನಾನು ಅಂತ ಪೊಲೀಸರು ಅವ್ರು ಕೇಳಕೋದ್ರು. ಅವರು ನಾನು ಹಾಕಲ್ಲ ಅಂತ ಹೇಳಿಬಿಟ್ರು. ಮಾವನ ಪ್ರೀತಿಯನ್ನು ಒಪ್ಪುವಂತದ್ದೇ, ಆದ್ರೆ ಶವವನ್ನ ಮನೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋದು ಹೂತಾಕೋದು ತಪ್ಪು ಕಣ್ರಿ. ಹೀಗಾಗಿ ತಾಂಡಾ ಜನರು ಪೊಲೀಸರಿಗೆ ಶ್ರುತಿ ತಂದೆ ವಿರುದ್ಧ ದೂರನ್ನ ನೀಡಿರ್ತಾರೆ. ಆಗ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕೂಡ ಕಾವಿಕ್ಕಿಯಾಗಿದ್ರು. ಹೌದು, ತಕ್ಷಣ ಸ್ಥಳಕ್ಕೆ ಬಂದ ತಿರುಮಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ರು. ಪೊಲೀಸರ ಸಮ್ಮುಖದಲ್ಲೇ ಶ್ರುತಿಯ ಮೃತದೇಹವನ್ನ ಮನೆ ಒಳಗಿಂದ ಹೊರತೆಗೆಸಿದ್ರು. ಆದ್ರೆ ದೇಹವನ್ನ ಹೊರತೆಗೆಯಲು ಬಿಡದೆ ದೊಡ್ಡ ಹೈಡ್ರಾಮಾವನ್ನೇ ಶ್ರುತಿ ಮನೆಯವರು ಸೃಷ್ಟಿಸಿಬಿಟ್ರು. ಕೊನೆಗೆ ಹಾಗೋ ಹೀಗೋ ಮಾಡಿ ಮಾವನ ಮನವೊಲಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊನೆಗೂ ಶ್ರುತಿ ಶವವನ್ನ ಆಚೆ ತೆಗೆಸಲಾಯಿತು. ಬಳಿಕ ಅಳಿಯ ಪವನ್ ಕಲ್ಯಾಣಿಗೆ ಸೇರಿದ ಭೂಮಿಯಲ್ಲಿ ಮಗಳ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಯಿತು.
ಮಗಳ ಮೇಲಿನ ಅಪಾರ ಪ್ರೀತಿ ಮತ್ತು ಆಕೆಯ ಸಾವಿನ ಮೇಲೆ ಉಂಟಾದ ನೋವು ಜೊತೆಗೆ ಅಳಿಯನ ಮನೆಯವರ ವಿರುದ್ಧವಿದ್ದ ಆಕ್ರೋಶ, ಈ ಎರಡು ಭಾವನೆಗಳ ಮಿಶ್ರಣದಿಂದ ತಂದೆ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.